16 Pro और ये है iPhone 17। इन दोनों में से आपने कौन सा लेना चाहिए? The choice is clear. iPhone 17 आपने लेना चाहिए क्योंकि हर एक मामले में iPhone 17 is better than this. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನಲ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ ಆಫರ್ ಅಂತೇಳಿ ಎಷ್ಟು ಸ್ಕ್ಯಾಮ್ ನಡೀತಾ ಇದೆ ಅಂತ ಈ ವಿಡಿಯೋ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೋಸ್ಕರ ಜಸ್ಟ್ ಒಂದು ಮಾಡೆಲ್ ಮಾತ್ರ ಕಂಪ್ಯಾರಿಸನ್ ತೊಗೊತೀನಿ, ಅದು ಬಂದ್ಬಿಟ್ಟು iPhone 16 Pro ಅಂತ. ಸೊ ನಿಮಗೆ ಗೊತ್ತಿರಬೇಕು, ನಿಮಗೆ ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ಒಂದು 20 ಡೇಸಿಂದ 16 Pro ಜಸ್ಟ್ 70,000ಗೆ 69,999ಗೆ ಸಿಗುತ್ತೆ ಅಂತೇಳಿ ತುಂಬ ಅಂದರೆ ತುಂಬ ಆ್ಯಡ್ಸ್ ರನ್ ಮಾಡ್ತಾ ಇದ್ದಾರೆ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಪ್ರತಿಯೊಂದರಲ್ಲಿ ಆ್ಯಡ್ ಬರ್ತಾ ಇದೆ. ಎಷ್ಟು ಇನ್ಫ್ಲುಯೆನ್ಸರ್ಸು ವೇಟ್ ಮಾಡಿ ಒಳ್ಳೆ ಪ್ರೈಸ್ ಬರುತ್ತೆ, 70,000ಗೆ ಪ್ರೋ ಸೀರೀಸ್ ಅಂದರೆ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ರು. ಸೊ ಎಲ್ಲರೂ ಆಲ್ಮೋಸ್ಟ್ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ತೊಗೋಬೇಕು ಈ ಸೇಲಲ್ಲಿ ಅಂತ ವೇಟ್ ಮಾಡ್ತಾ ಇರ್ತೀರಾ. ಆದರೆ ಒಂದು ದೊಡ್ಡ ಸ್ಕ್ಯಾಮ್ ಹೊರಗೆ ಬರುತ್ತೆ. ಸೊ ಏನಂದರೆ 16 Pro ನಿಮಗೆ 69,999 ಅಂತ ಹೇಳ್ತಾರೆ, ಆದರೆ ಬುಕ್ ಮಾಡೋಕ್ಕೋದ್ರೆ ಯಾರಿಗೂ ಬುಕ್ ಆಗೋಲ್ಲ. ವಿತಿನ್ ಸೆಕೆಂಡ್ಸಲ್ಲಿ ಮಾಯ ಆಗಿಬಿಡುತ್ತೆ. ನೈಟ್ 12 o'clockಗೆ, ಅದು 22nd ನೈಟ್ ಆಗಿರ್ಬೋದು, 21st ಮಿಡ್ ನೈಟ್ ಆಗಿರ್ಬೋದು. ಸೊ ಇದರಿಂದ ಜಾಸ್ತಿ ನಮ್ಮ ಸ್ಟೋರ್ಗೆ ಕಾಲ್ ಬರ್ತಾಯಿತ್ತು, ನಿಮ್ಮ ಹತ್ರ 16 Pro ಎಷ್ಟಿದೆ, ಸ್ಟಾಕ್ ಇದೆಯಲ್ಲ, ಯಾವ ಪ್ರೈಸ್ ಅಂತ. ಸೊ ಇದು ಎಷ್ಟು ಸ್ಕ್ಯಾಮ್ ಅಂತ ಒಬ್ರೊಬ್ರಿಗೆ ಹೇಳೋಕೆ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಬೇಸಿಕ್ಲಿ ಏನಾಗುತ್ತಂದರೆ, ನೀವು ನಿಮ್ಮ ಬಜೆಟ್ ಒಂದು 30,000-40,000 ಇರುತ್ತೆ. ಸೊ ನೀವೇನು ಮಾಡ್ತೀರಾ, 30,000-40,000ಅಲ್ಲಿ ಮೊಬೈಲ್ ತೊಗೋಬೇಕಂತ ವೇಟ್ ಮಾಡ್ತಾ ಇರ್ತೀರಾ. ಇವ್ರು ಏನು ಮಾಡ್ತಾರೆ, ಫ್ಲಿಪ್ಕಾರ್ಟ್ ಆರ್ ಅಮೆಝಾನ್ ಅವರು ಇನ್ಫ್ಲುಯೆನ್ಸರ್ಸಿಂದ ವೀಡಿಯೋ ಮಾಡಿಸಿ ಹಾಕ್ತಾರೆ. 70,000ಗೆ ಫೋನ್ ಬರುತ್ತೆ, ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಸ್ಪೆಂಡ್ ಮಾಡಿ 40-50ವರೆಗೆ ಇದ್ದರೆ ಒಂದು 20,000 ಹಾಕಿರಿ, ಪ್ರೋ ಸೀರೀಸ್ ಮಾಡೆಲ್ ಬರುತ್ತೆ ಅಂತ. ಆಗ ನೀವೇನು ಹೇಳ್ತೀರಾ, ನೀವು ಅಂದ್ಕೊಳ್ತೀರಾ, ಓಕೆ ಪ್ರೋ ಸೀರೀಸು ನಿಮಗೆ 1,10,000 ಫೋನ ಬರೀ 70,000 ಕೊಡ್ತೀರಾ ಅಂದರೆ ನೀವೇನು, ನಾನು ಕೂಡ ಥಿಂಕ್ ಮಾಡ್ತೀನಿ ಅವ್ರು ತೊಗೋಬೋದು ಅಂತ. ಇದರಲ್ಲೇ ಗಿಮಿಕ್ ಮಾಡ್ತಾರೆ ಅವರು. 70,000ವರೆಗೆ ಏರಿಸ್ತಾರೆ ಬಾಸ್, ಆದರೆ ಸ್ಟಾಕ್ ಸಿಗೋಲ್ಲ, ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ನೀವು ದುಡ್ಡಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರ್ತೀರಾ, ನಿಮಗೆ ಫೋನ್ ಬೇಕು ಅರ್ಜೆಂಟಾಗಿ, ನೀವೇನು ಮಾಡ್ತೀರಾ, ಇದೆಲ್ಲ ಅಂತ ಇನ್ನೊಂದು ಮಾಡೆಲ್ಗೆ ಹೋಗ್ತೀರಾ. ಬೇಕಾದ್ರೆ ನೋಡಿರಿ, ನಿಮಗೆ 16 Pro ಈಗ ಕೂಡ 69,999 ಅಂತ ನೋಡಿಸುತ್ತೆ. ಈ ವಿಡಿಯೋ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿದ್ದೀನಿ, ಇಲ್ಲಿ ನೋಡಿ. ಸ್ಯಾಮ್ಸಂಗ್ 16 Pro 69,999 ಅಂತಿದೆ. ಇದನ್ನು ಪ್ರೆಸ್ ಮಾಡಿದ್ರೆ ಪ್ರೈಸ್ ನೋಡಿ 110, 107, 105 ಅಂತ ಬರುತ್ತೆ. ಆದ್ರೂ ಕರೆಂಟ್ಲಿ ಅನ್ಅವೈಲಬಲ್ ಅಂತ ಬರುತ್ತೆ. ಸೊ ಇದು ದೊಡ್ಡ ಸ್ಕ್ಯಾಮ್. ಇದು ನೀವು ಈ ಸ್ಕ್ಯಾಮ್ಗೆ ಬೀಳಕ್ಕೆ ಹೋಗ್ಬೇಡಿ. ಇನ್ನೊಂದು ದೊಡ್ಡ ಸ್ಕ್ಯಾಮ್ ಏನಂದರೆ, ನೀವು ಯಾರಾದರೂ ಇನ್ಫ್ಲುಯೆನ್ಸರ್ಸ್ನ ಇಲ್ಲ ಕಂಟೆಂಟ್ ಕ್ರಿಯೇಟರ್ಸ್ನ ಫಾಲೋ ಮಾಡ್ತಾ ಇದ್ದರೆ, ಈ ಮೊಬೈಲ್ ಬಗ್ಗೆ ರಿವ್ಯೂಸ್ ಕೊಡ್ತಾರಲ್ವ, ಪ್ರತಿಯೊಬ್ಬರು ಪೇಜ್ ನೋಡಿ, ಯಾರು ಫಾಲೋ ಮಾಡ್ತಾರೆ ಅವ್ರ ಪೇಜ್ನ. ಈ ಯಾವತ್ತಂದರೆ ಆಲ್ಮೋಸ್ಟ್ 18th 21st ಒಳಗಡೆ ಎಲ್ಲ ನೋಡಿ, ಪ್ರತಿಯೊಬ್ಬರು ಒಂದು ವೀಡಿಯೋ ಮಾಡಿ ಹಾಕಿದ್ದಾರೆ. ನಾನು ಶಾಕ್ ಆಯಿತು. ನಾನು 5-6 ಜನನ ಫಾಲೋ ಮಾಡ್ತೀನಿ, ಈ ಪ್ರಸಾದ್ ಟೆಕ್ ಇನ್ ತೆಲುಗು ಆಗಿರ್ಬೋದು, ಟೆಕ್ನಿಕಲ್ ಗುರೂಜಿ ಆಗಿರ್ಬೋದು, ಇನ್ನು ಜಾಸ್ತಿ ಜನನೇ ಇದ್ದಾರೆ, ಎಲ್ಲರನ್ನ ಫಾಲೋ ಮಾಡ್ತೀನಿ. ಸೊ ಎಲ್ಲರೂ ವೀಡಿಯೋ ಸಿಮಿಲರ್ ಆಗಿ ಬರ್ತಾಯಿತ್ತು. ಏನು ಬರ್ತಾಯಿತ್ತು ವೀಡಿಯೋ ಅಂದರೆ, ಇದು iPhone 17 ಬೇಸ್ ಮಾಡೆಲ್ ಪ್ಲಸ್ iPhone 16 Pro ಈ ಎರಡರ ಬಗ್ಗೆ ಕಂಪ್ಯಾರಿಸನ್ ವಿಡಿಯೋ ನನ್ನ ಲೈಫಲ್ಲಿ ಯಾವತ್ತೂ ನೋಡಿದ್ದಿಲ್ಲ. ಅಂದರೆ ನಾನು ಐಫೋನ್ ಪ್ರಮೋಟರ್ಗೆ ವರ್ಕ್ ಮಾಡಿದಲ್ಲಿ ಕೂಡ ನನಗೆ ಏನು ಪ್ರೋ ಅಂದರೆ ಪ್ರೊಫೆಷನಲ್ ಅಂತ, ಅದು ಒಂದು ದೊಡ್ಡ ಮಾಡೆಲ್, ಅದಕ್ಕೆ ಬೇಸ್ ಮಾಡಲ್ ಕಂಪ್ಯಾರಿಸನೇ ಇಲ್ಲ. ಆದರೆ ಹೇಗೆ ಕಂಪೇರ್ ಮಾಡ್ತಾರೆ ನನಗೆ ಅರ್ಥ ಆಗಿಲ್ಲ. ಅವಾಗ ನೋಡಿದೆ, ಅವನು ಹೇಳಿದ್ದು 4 ಪಾಯಿಂಟ್, ಪ್ರತಿಯೊಬ್ಬರು 4 ಪಾಯಿಂಟ್ ಹಿಡಿತಾರೆ. iPhone 17 ಇಸ್ ಬೆಟರ್ ದೆನ್ iPhone 16 Pro. ಏನಕ್ಕಂದರೆ 17ನಲ್ಲಿ ಸೆರಾಮಿಕ್ ಶೀಲ್ಡ್ 2 ಇದೆ, 17ನಲ್ಲಿ ನಿಮಗೆ ಲೇಟೆಸ್ಟ್ A19 ಪ್ರಾಸೆಸರ್ ಬರುತ್ತೆ, 17 ಬೇಸ್ ಮಾಡೆಲ್ 256 GB ಇದೆ, ಆ್ಯಂಡ್ 17 ಬಂದ್ಬಿಟ್ಟು ನಿಮಗೆ ಫ್ರಂಟ್ 18 MP ಕ್ಯಾಮರಾ ಕೊಟ್ಟಿನ ಅಪ್ಗ್ರೇಡೇಷನ್ ಕ್ಯಾಮರಾ. 16 Pro ಅಲ್ಲಿ ಅವೇನು ಸಿಗಲ್ಲ, ಎಕ್ಸ್ಟ್ರಾ ಒಂದೇ ಒಂದು ಲೆನ್ಸ್ ಕೊಡ್ತಾನೆ, ನಿಮಗೇನು ಅಷ್ಟು ಯೂಸ್ ಆಗಲ್ಲ. ಇದೇ ಪಾಯಿಂಟ್ನ ಪ್ರತಿಯೊಬ್ಬ ಇನ್ಫ್ಲುಯೆನ್ಸರ್ ಇದ್ದಾರೆ, ಬೇಕಾದ್ರೆ ನೀವು ಓಪನ್ ಮಾಡಿ ನೋಡ್ಬೋದು, ನೀವು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಇದೆಲ್ಲ ಅವ್ರು ಮಾಡಿರೋದಲ್ಲ ರೀ, ದುಡ್ಡು ಕೊಟ್ಟು ಮಾಡಿಸಿರೋದು. ಏನಕ್ಕಂದರೆ ನಾವು ಬಕ್ರ ಆಗಬೇಕಲ್ಲ ಕಸ್ಟಮರ್ಸು, ಅವ್ರಿಗೇನು ದುಡ್ಡು ಬರುತ್ತೆ ಮಾಡ್ತಾರೆ. ಸಿಂಪಲಾಗಿ ನೋಡಿ, ಯಾವತ್ತು ಪ್ರೋಗೆ ನಾರ್ಮಲ್ ಫೋನ್ಗೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಪ್ರೋ ಅನ್ನೋದರ ಲೆವೆಲ್ ಇರುತ್ತೆ. ಆ ಗೇಮಿಂಗ್ ಆಗಿರ್ಬೋದು, ಆ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು, ವಿಡಿಯೋ ರೆಕಾರ್ಡಿಂಗ್ ಕ್ವಾಲಿಟಿ ಆಗಿರ್ಬೋದು, ಪ್ರೋ ಸೀರೀಸ್ ಟಾಪ್ ಲೆವೆಲ್ ಇರುತ್ತೆ. ಅದನ್ನು ಬೇಸ್ ಮಾಡೆಲ್ಗೆ ಇವ್ರು ಹೆಂಗೆ ಕಂಪೇರ್ ಮಾಡ್ತಾರೋ ನನಗೆ ಅರ್ಥ ಆಗಲ್ಲ. ಲಾಸ್ಟ್ ಜನ ಅಲ್ಲ, ಆ ಕಡೆ ಮಾಡೆಲ್ ಕೂಡ ನಿಮಗೆ ಇವನ್ 15 Pro Max ಕೂಡ 17 ಕಂಪೇರ್ ಮಾಡೋಂಗಿಲ್ಲ ಕ್ಯಾಮ್ರಾ ವಿಷಯದಲ್ಲಿ ನೋಡಿದರೆ. ಆದರೂ ಕೂಡ ಪ್ರಾಸೆಸರ್ ವಿಷಯ ನೋಡಿದರೆ, ಆದರೂ ಕೂಡ ಇವರು ಕಂಪೇರ್ ಮಾಡಿ ಹೇಳ್ತಿದ್ದಾರೆ. ನನಗೆ ಡೌಟ್ ಬಂತು, ಏನೋ ಬಿಡು, ಮಾಮೂಲಾಗಿ ಎಲ್ಲರೂ ಮಾಡಿರ್ತಾರೆ, ಸೇಮ್ ಐಡಿಯಾ ಎಲ್ಲರಿಗೂ ಬಂದಿರ್ಬೋದಲ್ಲ ಅಂದ್ಕೊಂಡೆ. ಆದರೆ 2 ಡೇಸಿಂದ ಆಯಿತು, ನನಗೆ ಕಸ್ಟಮರ್ಸ್ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ, ಸ್ಟಾಕೇ ಸಿಗ್ತಾ ಇಲ್ಲ, ನಿಮ್ಮ ಹತ್ರ ಸ್ಟಾಕ್ ಎಷ್ಟಿದೆ, ಪ್ರೈಸ್ ಎಷ್ಟಿದೆ ನಮಗೆ ಹೇಳಿ ಅಂತ. ಸೊ ಇದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಎಲ್ಲದಕ್ಕೆ ಆನ್ಲೈನಲ್ಲಿ ಡಿಪೆಂಡ್ ಆಗಬೇಡಿ ಬಾಸ್, ಎಲ್ಲ ಸ್ಕ್ಯಾಮೇ ನಡೀತಾ ಇರೋದು. ಮೇನ್ ಥಿಂಗ್ ಈ ವಿಡಿಯೋ ಮಾಡೋಕ್ಕೆ ಕಾರಣ ಇದೆ,
ಇಷ್ಟು ಫೇಕ್ ನಡೀತಾ ಇದೆ. ಸ್ವಲ್ಪ ಹುಷಾರಾಗಿರಿ, ಬೀಳ್ಬೇಡಿ ಸ್ಕ್ಯಾಮ್ಗೆ ಅಂತ. ನಿಮಗೆ ಒಂದು 30,000 40,000 ಬಜೆಟ್ ಇಟ್ಕೊಂಡವ್ರಿಗೆ 70,000 ಫೋನ್ ತಗೋರೆ ಅಂತ ಆ್ಯಡ್ ಕೊಟ್ಟು ಅದನ್ನು ಔಟ್ ಆಫ್ ಸ್ಟಾಕ್ ಮಾಡಿ ಬೇರೆ ಕಂಪ್ನಿ ಫೋನ್ನ ಈ ಪ್ರೈಸಲ್ಲಿ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಜಸ್ಟ್ ನಿಮ್ಮ ಮೈಂಡಿಂದ ಅವರು ಆಟ ಆಡ್ತಾ ಇದ್ದಾರೆ ಅಷ್ಟೇ. ಸೊ ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.